ಐಶ್ವರ್ಯದ ದೇವಿ ಮಹಾಲಕ್ಷ್ಮಿಯ ಪವಿತ್ರ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ದೇವಸ್ಥಾನದ ಪುರೋಹಿತರು ಈ ಪವಿತ್ರ ಕ್ಷೇತ್ರದ ಆವಿರ್ಭಾವ ಮತ್ತು ಮಹತ್ವವನ್ನು ಹಂಚಿಕೊಳ್ಳುತ್ತಾರೆ. ಅಂತ್ಯವರೆಗೂ ನೋಡಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಅನುಭವಿಸಿ. ಇದು ಸೆಂಟ್ರ್ ಭಾಗದಲ್ಲಿದೆಯಲ್ಲ, ಅದೇ ಮೇನ್ ಮಹಾಲಕ್ಷ್ಮಿ ಶಿಲೆ ಅಂತ. ಅದರಲ್ಲಿ ಆಕಾರ ಇಲ್ಲ, ಶಂಕು, ಚಕ್ರ, ನಾಮ, ಪದ್ಮ, ಹಸ್ತ ಇಷ್ಟು ಮಾತ್ರ ಇದೆ. ಅದು ಇಲ್ಲಿಗೆ 250 ವರ್ಷದ ಕೆಳಗಡೆ ಅಪ್ಪಯ್ಯ ಅನ್ನೋ ಅರಸನ್ ತಂದವ್ರಿಗೆ ನಾನು ನಿಮ್ಮನೆ ಲಕ್ಷ್ಮೀ ರೂಪದಲ್ಲಿ ಬರ್ತೀನಿ ಅಂತ ಹೇಳಿ ತಿಳಿಸಿ ಕೆರೆ ನೀರಿನಿಂದ ತಾನಾಗಿ ಎದ್ದು ಬಂದಿರುವಂಥ ಒಂದು ಶಿಲೆ ಅದು. ಅದನ್ನು ಮನೇಲಿ ಇಟ್ಟುಕೊಂಡು ಪೂಜೆ ಮಾಡಿ ಸಕಲೇಶ್ವರನ್ನು ಪಡ್ಕೊಂಡು ಕಾರಣಾಂತರದಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ತಿಳಿಸ್ತಾರೆ. ಅಜ್ಜಿಯವರು ಈ ಊರಿನ ಹೆಣ್ಣುಮಗಳು, ಸೊಸೆಯಾಗಿ ಬಂದವರು ಮನೇಲಿ ತೊಂದರೆ ಆಗಿರೋದ್ರಿಂದ ಈ ಊರು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇದು ಮಾಡುತ್ತಿದ್ದಾಗೇ ಅವ್ರು ರಾತ್ರಿ ಕನಸಿನಲ್ಲಿ ನಾನು ಇಂಥ ಕಡೆ ಇದ್ದೀನಿ, ನನ್ನ ಸೇವೆ ಮಾಡೋ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವಿ ಕನಸಿನಲ್ಲಿ ಹೇಳಿದಾಗ ಆಯ್ತಂತೆ. ಅವರು ಅವತ್ತಿಂದ ಬಂದು ಈ ದೇವಿನ ಪೂಜೆ ಮಾಡಿ ಗುಡಿನ ಕಟ್ಟಿಸಿ ಇಷ್ಟು ಮಟ್ಟಿಗೆ ಬೆಳೆಸ್ಕೊಂಬಂದಿದ್ದಾರೆ. ಅವರು 2002ರಲ್ಲಿ ಕಾಲು ಆದರು. ಕಡೆಗಾಲದಲ್ಲಿ ಮಲಗಿದ ಕಡೆನೇ ಬೃಂದಾವನ ಮಾಡಿದ್ದಾರೆ, ಅಲ್ಲೂ ದರ್ಶನ ಮಾಡ್ಬೋದು. ಅವತ್ತು ಅಜ್ಜಿಯವರು ಬಂದು ಭಕ್ತಾದಿಗಳಿಗೆ 48 ಡೇಸ್ ಪೂಜೆ ಅಂತ ಹೇಳಿದ್ದಾರೆ. ಒಂದು ಲಕ್ಷ್ಮೀ ವಿಗ್ರಹ ಇಟ್ಕೊಳ್ಳೋದು, ಲಕ್ಷ್ಮೀ ಸ್ತೋತ್ರ ಹೇಳ್ಕೊಳ್ಳೋದು, ಕೃಷ್ಣಮ್ಮ ಪೂಜೆ ಮಾಡೋದು, ನಮ್ಮ ಕೋರಿಕೆ ಈ ಥರ ಇದೆ ನೆರವೇರಿಸ್ಕೊಡಮ್ಮ ಅಂತ ಕೇಳಿಕೊಂಡು ಒಂದು ಇಡೀ ಅಕ್ಕಿ ಒಂದು ನಾಣ್ಯ ಎತ್ತಿಡೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು ಹಬ್ಬದಲ್ಲಿ ಹಾಕಿ ದೇವರು ಪೂಜೆ ಮಾಡೋದು ಅಂತ ಹೇಳಿದ್ದಾರೆ. 47 ದಿನ ಪೂಜೆ ಮಾಡಿದಂಥವ್ರಿಗೆ ಅನುಕೂಲಗಳಾಗಿದ್ದಾವೆ. ಅವರು ದಿನೇ ದಿನೇ ಭಕ್ತಾದಿಗಳು ಜಾಸ್ತಿ ಆಗಿದೆ. ಅಜ್ಜಿಯವರು ಹೆಣ್ಮಕ್ಳಿಗೆ ಕರಿಮಣಿ ಕೊಡ್ತಾಯಿದ್ರು ಮದುವೆಗೆ ಅಂತೇಳಿ. ಕರಿಮಣಿ ತಗೊಂಡು ಪೂಜೆ ಮಾಡೋದು, ಅದು 47 ದಿವಸ ಪೂಜೆ ಮಾಡೋಕ್ಕೆ ಹೇಳಿದರೆ ಅದನ್ನು ಅನುಕೂಲ ಪಡೆದಂಥದ್ದು ಭಕ್ತಾದಿಗಳು ಬೇಕಾದಷ್ಟು ಬರ್ತಾಯಿದ್ದಾರೆ. ದಿನೇ ದಿನೇ ಭಕ್ತಾದಿಗಳು ಜಾಸ್ತಿ ಆಗ್ತಾಯಿದ್ದಾರೆ. ಇವತ್ತಿನ ದಿವಸ ಭಕ್ತಾದಿಗಳಲ್ಲಿ ಯಾವುದೇ ಗ್ರಹಚಾರಗಳು ತೊಂದರೆ ತಾಪತ್ರ ಏನೇ ಇದ್ರೂ ಲಕ್ಷ್ಮೀ ಮೂರ್ತಿ ಇಟ್ಕೊಂಡು ಲಕ್ಷ್ಮೀ ಸ್ತೋತ್ರ ಹೇಳಿಕೊಂಡು ನಮ್ಮ ಕೋರಿಕೆ ಈ ಥರ ಇದೆ ನೆರವೇರಿಸ್ಕೊಡಮ್ಮ ಅಂತ ಕೇಳಿಕೊಂಡು 47 ದಿನ ಪೂಜೆ ಮಾಡ್ಬೋದು. ಅನುಕೂಲವಾದಂಥವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದ್ರ ಮೇಲೆ ಹಾಕ್ತಾ ಇರಿ ಕಾಯಿನ ಮೇಲೆ. ಓಂ ಶ್ರೇಯಾಯ ನಮಃ, ಪ್ರಭತಿಯ ನಮಃ, ಗುರುಯ ನಮಃ, ಧ್ಯಾಯ ನಮಃ, ವೃದ್ಧಾಯ ನಮಃ, ಬುದ್ಧಿಯ ನಮಃ, ಸುರಭಿಯ ನಮಃ, ಪರಮಾರ್ಥಿಕಾಯ ನಮಃ, ವಾಚ್ಯಾಯ ನಮಃ, ವದ್ಭಾಯ ನಮಃ, ದುದಿಯ ನಮಃ, ಸ್ವಾಹಾಯ ನಮಃ, ಸೋದಾಯ ನಮಃ, ಧನ್ಯಾಯ ನಮಃ, ಲಕ್ಷ್ಮೀಯ ನಮಃ, ನಿತ್ಯಪುಷ್ಟಾಯ ನಮಃ, ವ್ಯವಹಾರಾಯ ನಮಃ, ಇತ್ಯಾಯ ನಮಃ, ಇತ್ಯಾಯ ನಮಃ, ಯುಕ್ತಾಯ ನಮಃ, ಗೋಸುದಾಯ ನಮಃ, ಧಾರಣೇಯ ನಮಃ, ಮೂಲಾಯ ನಮಃ, ಅಂತಾಯ ನಮಃ, ಮಹರ್ಷಿಯ ನಮಃ, ವೃದ್ಧಾಯ ನಮಃ, ಯೋಲುವಾಯ ನಮಃ, ಶೋಕಾಯ ನಮಃ, ದೀರ್ಘಾಯ लोक शोक विनाशने धर्मने गणे लोक मात्रे पद्मप्रिया पद्माक्षी पद्मसुंदरी पद्मोसुंदरी
ಪ್ರಿಯಾಯ ರಮಾಯ ದೇವಿ ಭದ್ರಿ ಪುಣ್ಯಗಂಧ ಸುಪ್ರಸನ್ನ ಸುಪ್ರಿಯ ಶಿವಾಯ ಯೋಗರೇ ವಿಮಲಾಯ ಸುಂದರಿದ್ರಾಜ ಪ್ರೀತಿ ಶಾಂತಾಯ ಪ್ರಾಕಾರಾಯ ಸಮೂರಧನಯಾಯ ಜಯ ಮಂಗಳಾಯ ಗೌರಿಯ ಮಹಾರಾಜ ರಾಜೇಶ್ವರಿಯ महादैवी जो विष्णुपत्नी जन्नो लक्ष्मी प्रचोदयात् ಕರಿಮಣಿಯ ಮಗುವತ್ತ ಪೂಜೆ ಮಾಡಿಸಿ ಒಂದು 48 ದಿನ ಪೂಜೆ ಮಾಡಿಸಿ ನಾಲ್ಕಣ ಭಾಗ್ಯ ಕೂಡ ಒಳ್ಳೆ ಸಂಬಂಧ ಸಿಗಲಿ, ಯಾವುದೇ ರೀತಿ ದೋಷ ನಿವಾರಣೆ ಆಗಲಿ, ಮದುವೆ ಆದ್ಮೇಲೆ ದಂಪತಿಗಳು ಬಂದು ಸೇವೆ ಮಾಡ್ತೀವಿ ಅಂತ ಇದು ಜಿ ಕಮಲಮ್ಮನವ್ರು ಹೇಳ್ತಾ ಇದ್ರು ಪೂಜಾ ವಿಧಾನ. ಈಗ ನಾವು ಹೇಳ್ತಾ ಇದ್ದೀವಿ ಗೊತ್ತಾಯ್ತಾ. ಅದರಿಂದ ಒಂದು 48 ದಿನ ಪೂಜೆ ಮಾಡಿಸಿದ್ರೆ ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಅವರೆಲ್ಲ ಕೆಲಸ ಪೂರ್ತಿ ನೀವು ಮಾಡ್ಬೋದು, ಅವರೇ ಮಾಡಿದ್ರೆ ಉತ್ತಮ. ಏನಿಲ್ಲ ಪೂಜಾ ವಿಧಾನ ಏನಿಲ್ಲ, ದೇವರಿಗೆಲ್ಲ ನಮಸ್ಕಾರ ಹಾಕಿದ್ಮೇಲೆ ಒಂದು ಪ್ರಾರ್ಥನೆ ಮಾಡೋದು. ಈಗ ನಾಲ್ಕಣ ಭಾಗ್ಯ ಕೂಡ ಒಳ್ಳೆ ಸಂಬಂಧ ಸಿಗಲಿ, ಯಾವುದೇ ರೀತಿ ದೋಷದ ನಿವಾರಣೆ ಆಗಲಿ ಅಂತೇಳಿ ಚಿಕ್ಕದೊಂದು ಬಟ್ಲಲ್ಲಿಟ್ಟು ದರ್ಶನ ಕುಂಕುಮ ಹಾಕ್ತಾ ಪ್ರಾರ್ಥನೆ ಮಾಡೋದು 48 ದಿನ. ಮದುವೆ ದಿನ ಕರಿಮಣಿ ಮಾಂಗಲ್ಯ ಎಲ್ಲೋ ಕಲರ್ ದಾರ ಇದೆಯಲ್ಲ, ಕರಿಸಿನ ದಾರ ನೀವು ಮನೆಗೆ ಹೋದ್ಮೇಲೆ ಯಜಮಾನ ಹತ್ರ ಕತ್ತಲ್ ಕರ್ಸ್ಕೊಳ್ಳಿ. 9 ದಿನ ಇರಲಿ 10ನೇ ದಿನ ಬಿದ್ದು ತುಳಸಿ ಕಟ್ಟೆಲಾಗಿ ಕೆಂಪು ದಾರ ಯಜಮಾನ ಬಲಗೈ ಕಟ್ಟಿ ಮಾಡೋ ಕೆಲಸ ಕಾರ್ಯ ವ್ಯಾಪಾರ ಉದ್ಯೋಗ ದೃಷ್ಟಿದೋಷ ಎಲ್ಲ ರೀತಿಯ ಅಭಿವೃದ್ಧಿ. ಅದು 11 ದಿವಸ 9 10ನೇ ದಿನ ಬೆಳಿಗ್ಗೆ ಬಿಟ್ಟು ತುಳಸಿ ಕಟ್ಟೆ ಕೆಂಪು ದಾರ ಮುಂಚೆ ಅಷ್ಟೇ ಕೈಗೆ ಕಟ್ಟಿಸ್ಕೋಬೋದಲ್ಲ, ಕೆಂಪು ದಾರ ಯಜಮಾನ ಕೈ ಕಟ್ಟಿ. ಎಲ್ಲ ಅವನತಿಯಾಗಿ ಎಲ್ಲ ಕಾಡಲ್ಲಿ ಉಳ್ಕೊಂಬಿಟ್ಟಿದ್ದೆ. ಇದು ದೇವಸ್ಥಾನ ಅಜ್ಜಿಯವ್ರಿಗೆ ಊರಿಗೆ ಮದುವೆ ಮದುವೆ ಆಗಿರೋ ಸೊಸೆ ಅಜ್ಜಿಯವ್ರಿಗೆ ಕನಸಿನಲ್ಲಿ ಬರೋದು. ಅಜ್ಜಿಯವ್ರು ಬಂದು ಒಂದಿನ ಪೂರ್ತಿ ಸೇರಿ ನೋಡಿ ಅಂದಿದ್ರೆ ದೇವಸ್ಥಾನ ಇತ್ತು. ಅಜ್ಜಿಯವ್ರ ಮೂಲ ದೇವರು. ಅಜ್ಜಿಯವರು ಬಂದಂಥ ಭಕ್ತಾದಿಗಳು ಅವ್ರ ಕಷ್ಟ ಕಾರ್ಪಣ್ಯ ಹೇಳ್ಕೊಂಬಂದವ್ರಿಗೆಲ್ಲ ಪರಿಹಾರ ಹೇಳ್ತಿದ್ರು. ಎಲ್ಲ ರೀತಿ ಅನುಕೂಲ ಆಗ್ತಿತ್ತು. ದೇವರ ಆಶೀರ್ವಾದ ದೇವರು ಇತ್ತು. ಮಾಡಿದ ಕೆಲಸ ಎಲ್ಲ ಅನುಕೂಲ ಆಗ್ತಿದೆ. ಮದುವೆ ಆಗದೆ ಹೆಣ್ಮಕ್ಳಿಗೆ ಕರಿಮಣಿ ಸಂತಾನ ಆಗ್ತಿದ್ದವ್ರಿಗೆ ಈಗ ತೊಂದರೆ ಅಂತ ದುಡ್ಡು ಕಾಸು ತೊಂದರೆ ಅಂತ ಬಂದವ್ರಿಗೆ ಎಲ್ಲರಿಗೂ ಒಂದೊಂದು ಸರಳವಾದ ಪೂಜಾ ವಿಧಾನ ಹೇಳೋರು ಎಲ್ಲ ರೀತಿ ಮಾಡೋರು ಅನುಕೂಲ. ಅಜ್ಜಿಯವ್ರದೊಳಗಡೆ ಬೃಂದಾವನ ಇದೆ. 2002 ಡಿಸೆಂಬರ್ 22ರಲ್ಲಿ ದೇವರಿಲ್ಲ, ಅದು ಮೂಲ ಬೃಂದಾವನ ಇದೆ ಒಳಗಡೆ. ಇಷ್ಟಾರ್ಥಗಳಲ್ಲೇ ಕೇಳ್ಕೊಂಡು ಹೋದ್ರೆ ಎಲ್ಲ ರೀತಿ ಇಂಥವ್ರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ, ಇದು ಅನುಕೂಲ ಆಗುತ್ತೆ. ಈ ಮಕ್ಕಳಾಗ್ದಿರೋರಿಗೆ ಅವ್ರಿಗೇನು ಕೊಡ್ತೀರಾ ನೀವು ಇಲ್ಲಿ? ಅವ್ರಿಗೊಂದು ಬೆಳ್ಳಿ ನಾಗಪ್ಪನ ಇಲ್ಲೇ ಸಿಗುತ್ತೆ, ಮನೆಯಲ್ಲೇ ಎದುರು ನಡೆಯುತ್ತೆ. ಬೆಳ್ಳಿ ನಾಗಪ್ಪನ ತಂಡು ಅದನ್ನ ಅವ್ರಿಗೆ ಬಂದ್ರೆ ಪೂಜಾ ವಿಧಾನ ಹೇಳ್ತೀವಿ. ದಂಪತಿಗಳು ಬಂದ್ರೆ ಪೂಜಾ ವಿಧಾನ ಹೇಳ್ತೀವಿ. ಅವ್ರ ದಂಪತಿಗಳು ಬರ್ಬೇಕಾ? ಭಕ್ತಿಯು ದೇವತ್ವದ ಅನುಭವವಾಗುವ ಸ್ಥಳವೇ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಸೌಭಾಗ್ಯ ಮತ್ತು ಶಾಂತಿಯ ಆಶೀರ್ವಾದಕ್ಕಾಗಿ ನೀವು ಭೇಟಿ ನೀಡಲೇಬೇಕಾದ ಕ್ಷೇತ್ರ ಇದು. ಇನ್ನಷ್ಟು ದೈವಿಕ ಯಾತ್ರೆಗಳು ಮತ್ತು ದೇವಸ್ಥಾನದ ಕಥೆಗಳಿಗೆ ಹಂಸ ಟಿವಿ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.